ಚಿನ್ನದಂಗಡಿಗೆ ಕನ್ನ ಹಾಕಿದ್ದ ಖದೀಮರನ್ನ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. 20 ದಿನಗಳಲ್ಲೇ ಚಡಚಣ ಪೊಲೀಸರು ಪ್ರಕರಣ ಬಯಲಿಗೆ ಎಳೆದಿದ್ದಾರೆ. ಜನವರಿ 26ರಂದು ವಿಜಯಪುರದ ಹಲಸಂಗಿಯ ಭೂಮಿಕಾ ಜ್ಯುವೆಲರಿಯಲ್ಲಿ ದರೋಡೆ ಮಾಡಿದ್ರು. ಜ್ಯುವೆಲರಿ ಮಾಲೀಕ ಮಹಾರುದ್ರ ಹಣೆಗೆ ಬಂದೂಕಿಟ್ಟು 22 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ರು. ಪುಣೆಯಲ್ಲಿ ಹನುಮಂತ ವಾಗೋಲಿ, ಶಿವರಾಜ್ ನಾವಿ ಎಂಬ ದರೋಡೆಕೋರರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 3 ಕಂಟ್ರಿಮೇಡ್ ಪಿಸ್ತೂಲ್, 1 ಏರ್ಗನ್, 205 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಅಡಿಷನಲ್ ಎಸ್ ಪಿ ರಾಮಗೌಡ ಅವರ ನೇತೃತ್ವದಲ್ಲಿ DSP ಇಲ್ಲಿ ಸದಾಶಿವ ಕಟ್ಟಿಮನಿ ಮತ್ತು DSP ಅನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತೆ ಚಡ್ಚನ್ CP ಆದಂತಹ ಪರಶುರಾಮ್ ಮನಗುಡಿ ಮತ್ತು PSI ಜಳಕಿ ಮಂಜುನಾಥ್, PSI ವರ್ತಿ ರಾಕೇಶು ಮತ್ತು PSI ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು 2 ತಂಡಗಳನ್ನು ಮಾಡಲಾಗಿತ್ತು. ಇದರಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು 20 ದಿನಗಳಿಂದ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ದರು. ಈ ಕಾರ್ಯವನ್ನು ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂದರೆ, ಇವರು ಮೂಲತಃ 2 ಆರೋಪಿತರಾದಂತಹ ಹನುಮಂತ್ ವಾಗೋಲಿ 28 ವರ್ಷ, ಈತ ಡೈರಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಒಂಟಿಯಾಗಿ ಮನೆಯಲ್ಲಿದ್ದ ವೃದ್ಧ ಸಜೀವ ದಹನವಾಗಿದ್ದಾರೆ. ಬೆಂಗಳೂರಿನ ಕೆಂಗೇರಿಯಲ್ಲಿ 80 ವರ್ಷದ ವೃದ್ಧ ಮೈಲಾರಪ್ಪ ದುರ್ಮರಣ ಹೊಂದಿದ್ದಾರೆ. ಕೆಂಗೇರಿಯಲ್ಲಿ ಮೊಮ್ಮಗನ ಜೊತೆಯಲ್ಲಿ ಮೈಲಾರಪ್ಪ ವಾಸ ಇದ್ರು. ಮೊಮ್ಮಗ ಹೊರಗಡೆ ಹೋದಾಗ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ಕೊಂಡಿದೆ. ಮೃತ ವೃದ್ಧನ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಬಗ್ಗೆ ನೈಋತ್ಯ ವಿಭಾಗ DCP ಅನಿತಾ ಹದ್ದಣ್ಣನವರ್ ಮಾಹಿತಿ ನೀಡಿದ್ದು, ಮೈಲಾರಪ್ಪಗೆ 4 ಜನ ಮಕ್ಕಳಿದ್ದು ಎಲ್ಲ ಪ್ರತ್ಯೇಕವಾಗಿದ್ದಾರೆ. ಆಸ್ತಿ ಹಂಚಿಕೆ ಮಾಡಿ ಒಬ್ಬರೇ ವಾಸ ಮಾಡ್ತಾ ಇದ್ರು. ಅಕ್ಕಪಕ್ಕದ ಮನೆಯ ಕುಟುಂಬಸ್ಥರು ಅವರನ್ನ ನೋಡಿಕೊಳ್ತಾ ಇದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಬೆಳಗಿನ ಜಾವ 2:30 ಸುಮಾರಿಗೆ ಇಲ್ಲಿ ಮೈಲ್ಸಂದ್ರದಲ್ಲಿ ಈ ಒಂದು ಮನೆಗೆ ಬೆಂಕಿ ಹತ್ಕೊಂಡಿದೆ ಅಂತ ಮಾಹಿತಿ ಬಂದು ಫೈರ್ ಟೆಂಡರ್ ಅವರೆಲ್ಲ ಬಂದು ಆರಿಸಿದ್ದಾರೆ. ಅದರಲ್ಲಿ ಮೈಲಾರಪ್ಪ ಅಂತ 80 ವರ್ಷ ವಯಸ್ಸಿನವನ ವೃದ್ಧ ಅಲ್ಲೇ ಒಳಗಡೆನೇ ಮನೆಯಲ್ಲೇ ಇದ್ದ. ಅವನು ಸುಟ್ಟು ಕರ್ಕಲಾಗಿದ್ದು ಬಾಡಿಯನ್ನು ಕೂಡ ಕಾಣ್ತಾ ಇದೆ. ಸೊ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅವನಿಗೆ 4 ಜನ ಮಕ್ಕಳು, ಎಲ್ಲರೂ ಕೂಡ ಬೇರೆ ಆಗಿದ್ದಾರೆ. ಈ ಮೈಲಾರಪ್ಪನಿಗೆ ಅವ್ರ ಮನೆ ಪಕ್ಕದಲ್ಲೇ ಇರುವಂಥ ಅವರೆಲ್ಲ ಸಂಬಂಧಿಕರು ಕೂಡ ನೋಡ್ಕೋತಾ ಇದ್ದರು. ಯಾವುದೇ ಥರ ಆಸ್ತಿ ವಿಚಾರಗಳಲ್ಲಿ ಆಗಲಿ ಯಾವುದೇ ಥರ ಮನಸ್ತಾಪನೂ ಕೂಡ ಇರಲಿಲ್ಲ. ಸರ್ಕಾರ ಹಾಗೂ ಗುತ್ತಿಗೆದಾರರ ನಡುವೆ ಸಂಘರ್ಷ ಶುರುವಾಗಿದೆ. ಬಾಕಿ ಪಾವತಿಗಾಗಿ ಗುತ್ತಿಗೆದಾರರು ಪಟ್ಟು ಹಿಡಿದಿದ್ದು ಬೇಡಿಕೆ ಈಡೇರದೇ ಇದ್ದಲ್ಲಿ ಮಾರ್ಚ್ 5ರಂದು ಸಾಂಕೇತಿಕವಾಗಿ ಮುಷ್ಕರ ನಡೆಸಲು ತೀರ್ಮಾನ ಮಾಡಿದ್ದಾರೆ. ಇದೀಗ ಗುತ್ತಿಗೆದಾರರ ಸಂಘದ ಆರೋಪಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರ ಬಾಕಿ ಉಳಿಸಿಕೊಂಡಿರುವ ಪಾವತಿಗೆ ನಾವು ಹೇಗೆ ಹೊಣೆಗಾರರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಲಸ ಆಗಿದೆ, ಪೇಮೆಂಟ್ ಮಾಡೋಕೆ ಟೈಮ್ ಬೇಕು. ಹಿಂದಿನ ಸರ್ಕಾರ ಮಾಡಿರೋ ತಪ್ಪು ಅದು. ನೀರಾವರಿ ಲೋಕೋಪಯೋಗಿ ಇಲಾಖೆಯಲ್ಲಿ ಜಾಸ್ತಿ ಬಾಕಿ ಇದೆ, ಕಾಮಗಾರಿ ನಿಲ್ಲಿಸೋಕ್ಕಾಗಲ್ಲ. ಅವರಿಗೆ ಕಂಫರ್ಟ್ ಇರೋ ಕಡೆ ಟೆಂಡರ್ ಹಾಕ್ತಾರೆ. ಇವರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಹಣಕ್ಕಾಗಿ ನಕಲಿ ಶ್ಯೂರಿಟಿ ಹಾಕ್ತಾ ಇದ್ದ ಅರ್ಚಕನನ್ನ ಹಲಸೂರು ಗೇಟ್ ಪೊಲೀಸರು ಬಂಧಿಸಿದ್ದಾರೆ. ಅಂಗಡಿಯ ದೇವಸ್ಥಾನವೊಂದರಲ್ಲಿ ಅರ್ಚಕನಾಗಿದ್ದ ನಾಗರಾಜ್ ಒಟ್ಟು 9 ಕೇಸ್ಗಳಲ್ಲಿ ನಕಲಿ ಶ್ಯೂರಿಟಿ ಹಾಕಿದ್ದ. ಸಿಟಿ ಸಿವಿಲ್ ಕೋರ್ಟ್ನ ಅಸಿಸ್ಟೆಂಟ್ ರಿಜಿಸ್ಟರ್ ದೂರಿನ ಮೇಲೆ ಕೇಸ್ ದಾಖಲಾಗಿತ್ತು. ಹಲಸೂರು ಗೇಟ್ ಪೊಲೀಸರು ಅರ್ಚಕನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಹಲಸೂರು ಗೇಟ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.